ಹಲೋ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವಾಗ ನಾನು ಎಲ್ಲಿ ಬಂದಿದ್ದೀನಿ ಅಂದರೆ ಬೇಗೂರು ಹತ್ರ ಇರೋ ಸ್ವಾನ್ ಗುಡ್ಡದ ಹತ್ರ ಬಂದಿದ್ದೀನಿ. ಸ್ವಾನ್ ಗುಡ್ಡ ಇದೊಂದು ಬೆಟ್ಟ, ಇಲ್ಲೇ ಇರೋದು. ಬೇಗೂರು ಅಕ್ಷಯ ನಗರದ ಹತ್ರ ಇದೆ. ಬೇಕಾದ್ರೆ ನಿಮಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ, ತೋರಿಸೋದಕ್ಕೆ ಬಂದಿದ್ದೀನಿ. ಫಸ್ಟು ನಮ್ಮೂರನ್ನ ಎಕ್ಸ್ಪ್ಲೋರ್ ಮಾಡಿಕೊಂಡು ಬೆಂಗಳೂರು ಹೆಂಗಿದೆ ಮತ್ತು ಯಾವ್ಯಾವ ಸ್ಪಾಟು ಅನ್ಎಕ್ಸ್ಪ್ಲೋರ್ಡ್ ಇದೆ, ಯಾರ್ಯಾರು ನೋಡಿರಲ್ಲ. ಇದು ಇವಾಗ ತಾನೇ ಡೆವಲಪ್ ಮಾಡ್ತಾ ಇದ್ದಾರೆ. ಮುಂದೆ ಇವಾಗ ಹೋಗಿ ಎಲ್ಲ ತೋರಿಸ್ತೀನಿ. ಬೇಕಾದರೆ ಬನ್ನಿ, ನನ್ನ ಜೊತೆ ನೋಡೋಣ. ಥ್ಯಾಂಕ್ ಯು ಫ್ರೆಂಡ್ಸ್. ನೋಡಿ ಇವಾಗ ಹೆಂಗಿದೆ ಅಂತ ನೋಡಿ. ಈ ಲೊಕೇಶನ್ ಹಂಗೆ ನಾನು ತೋರಿಸ್ತೀನಿ, ಇಲ್ಲಿ ಎಂಡ್ ಮಾಡ್ತೀನಿ ನೋಡಿ. ಯಾವುದೇ ಈಗ ಎಡಿಟೆಡ್ ಮಾಡೋದಿಲ್ಲ, ಪೂರ್ತಿ ವಿಡಿಯೋ ತೋರಿಸ್ತೀನಿ. ಹಂಗೆ ನನ್ನ ಜೊತೆ ಬನ್ನಿ. ಯಾವ ರೀತಿ ಇದೆ ಇದು, ಮಿನಿ ಟ್ರೆಕ್ಕಿಂಗ್ ಥರ ಇದೆ. ನನ್ನ ಮೇಲೆ ಆಣೆ ಇಟ್ಟು ನನ್ನ ಮೇಲೆ ಆಣೆ ಇಟ್ಟು ನೋಡಿ, ಗಿಡಗಳು ಇವಾಗ ಹಾಕಿದ್ದಾರೆ. ಇಲ್ಲಿರೋ ಅಸೋಸಿಯೇಟ್ಸ್ ಮತ್ತು ಇಲ್ಲಿರೋ ಜನಗಳು ಇವಾಗ. ಆದರೆ ಇನ್ನೊಂದು ದುಃಖದ ಸಂಗತಿ ಅಂದರೆ ಜನಗಳು ಬರ್ತಾರೆ ನೋಡಿ. ಇಲ್ಲೇ ಸಿಗರೇಟು, ಗ್ಲಾಸು, ಬಾಟ್ಲುಗಳು. ಡರ್ಟಿ ಪೀಪಲ್. ಇದು ತುಂಬ ಬೇಸರ. ನಿಮ್ಗೆ ಯಾಕೆ ಬೇಕದು? ಚಿಕ್ಕ ಮುಚ್ಕೊಂಡು ಹೋಗಲ್ಲ. ನಿಮಗೆ ಕಾಣಿಸ್ತದೆ ಇಲ್ವೋ? ಅಲ್ಲಿ ಸ್ಟ್ರೈಟಾಗಿ ಕಾಣಿಸ್ತದಲ್ಲ ಒಂದು ಸಿಂಗಲ್ ಬಿಲ್ಡಿಂಗು, ಅದು ಮಂತ್ರಿ ಅಪಾರ್ಟ್ಮೆಂಟ್. ಇದೇ ಸ್ವಾನ್ ಗುಟ್ಟ. ಅಕ್ಷಯ ನಗರ ಇದೆಯಲ್ಲ, ಅಕ್ಷಯ ನಗರ ಪಕ್ಕದಲ್ಲೇ ಇರೋದು. ಬೆಟ್ಟದ ಮೇಲೆ ಕರ್ಕೊಂಡು ಹೋಗುತ್ತಾ ನೋಡೋಣ. ಸ್ವಾನ್ ಗುಟ್ಟದ ಮೇಲೆ ಕೆಳಗಡೆ ಎಲ್ಲ ಮರಗಳೆಲ್ಲ ಹಾಕಿದ್ದಾರೆ. ಲೇಔಟ್ಸ್ ಎಲ್ಲ ಮಾಡ್ತಾಯಿದ್ದಾರೆ. ಒಂದೇ ಒಂದು ಇಂಚು ಜಾಗ ಕೂಡ ಬಿಡ್ತಾ ಇಲ್ಲ. ನಿಮ್ಗೆ ಯಾಕೆ ಬೇಕದು? ಚಿಕ್ಕ ಮುಚ್ಕೊಂಡು ಹೋಗಲ್ಲ. ಫಾರೆಸ್ಟ್ ಇದೆ. BBMP ಫಾರೆಸ್ಟ್ ಪ್ಲಾಂಟೇಶನ್. ಕಾಂಟ್ರಾಕ್ಟರ್ ಮಿಸ್ಟರ್ ವೆಂಕಟೇಶ್. ಹೋದ್ರೆ ಎಲ್ಲ ಮಾಡ್ಕೊಂಬಿಡೋರಲ್ಲಪ್ಪ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಎಣ್ಣೆ ಹೊಡೆಯೋಕೆ ಒಳ್ಳೆ ಸ್ಪಾಟ್ ಮಾಡ್ಕೊಂಬಿಟ್ಟವ್ರೆ ಫ್ರೆಂಡ್ಸ್. ನೋಡಿ ಈ ರೀತಿ ಎಲ್ಲ ಇದೆ. ಮಿಸ್ಯೂಸ್ ಆಗಬಾರ್ದು. ಸ್ವಲ್ಪ ಜನಗಳು ಯಾರಾದರೂ ಕಾಳಜಿ ವಹಿಸಿ ನೋಡ್ಕೊಬೇಕು. ನೋಡಿ, ಇಲ್ಲಿಂದ ವ್ಯೂ ಕಾಣಿಸ್ತಾ ಇದೆ, ಹುಳಿಮಾವು ಲೇಕ್. ಗಾಳಿ ಪ್ರಶಾಂತ ಹೊಡಿದೆ ನೋಡಿ. ಹುಲ್ಲು ಎಷ್ಟು ಸಮೃದ್ಧವಾಗಿ ಬೆಳೆದಿದೆ ಅಂತ. ದೇವ್ರ ದಯದಿಂದ ಯಾವುದೇ ರೀತಿ ಪ್ರಾಣಿಗಳಿಲ್ಲ ಅಂದರೆ ಒಳ್ಳೇದಪ್ಪ. ಯಾಕಂದರೆ ಇದೇ ಜಾಗದಲ್ಲಿ ಚಿರತೆನ ಹಿಡ್ದಿದ್ರು. ಸ್ವಲ್ಪ ಭಯ ಪಟ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ ಮನೆ.
ಮಾಡ್ತಾ ಇದ್ದಾರೆ. ಮತ್ತೇನು ತುಂಬ ಹಳೇದಲ್ಲ, ನಡೆದಿರೋದು ಹುಲ್ಲೆಲ್ಲ ತುಂಬ ಬತ್ತೋಗಿದೆ. ನೋಡ್ಬೋದು ನೀವು ಈ ಕಡೆ ಸೆಂಟ್ ಆ್ಯನ್ ಸ್ಕೂಲ್ ಹತ್ರ ಇರೋ ಅಪಾರ್ಟ್ಮೆಂಟ್ಸು, ಮತ್ತು ಅಲ್ಲಿರೋದು ಬಿಲ್ಡಿಂಗ್ಸ್. ಹಿಂಗೇ ತಿರುಗಿಸಿದ್ರೆ ಇದು ಪ್ರೆಸ್ಟೀಜ್ ಸಾಂಗ್ ಆಫ್ ಸೌತ್. ಅಲ್ಲಿನ ಯಾವುದೋ ಒಂದು ಬೆಟ್ಟ ಐತಲ್ಲಪ್ಪ, ಅಲ್ಲಿ ಒಂದು ಗುಡ್ಡ, ಅದು ಎಳೆನಳ್ಳಿ ಗುಡ್ಡ. ಸುಮಾರು ಚಿಕ್ಕ ವಯಸ್ಸಲ್ಲಿ ಇಲ್ಲಿ ಹಸು ಮೇಯ್ಸಕ್ಕೆ ಬರ್ತಾಯಿದ್ರಿ, ಆವಾಗ ನೋಡಿದ್ದು ಇದೆಲ್ಲ. ನಿಜ, ನಾನು ಇಷ್ಟು ವರ್ಷ ಆಗಿ ಇದ್ರ ಮೇಲೆ ಬಂದಿದ್ದೀನಿ, ಇದೇ ಫಸ್ಟ್ ಬರ್ತಾ ಇರೋದು. ಏನೂ ಇಲ್ಲಪ್ಪ, ಹಿಂಗೆ ಸೇಫಾಗಿ ಬಂದು ಸೇರಿಬಿಟ್ಟೆ. ವಾವ್, ಇದು ವಿ ನೋಡಿ. ಈ ಪಕ್ಕದಲ್ಲಿ ಅಪಾರ್ಟ್ಮೆಂಟ್ಸ್ ಕಟ್ಕೊಂಡಿದ್ದಾರೆ ಕೆರೆ ಪಕ್ಕ. ಮೇಲೆ ಹತ್ತಣ, ಯಾರು ನಮ್ಮನ್ನು ತಡೆಯೋದು? ಸರಿ, ಆಮೇಲೆ ಬಂದು ಆ ಕಡೆ ಹತ್ತೀನಿ. Explore. ಇಲ್ಲಿ ಏನಾದರೂ ಒಂದು ಸೇಫ್ಟಿ ಮೆಜರ್ ಹಾಕಿದರೆ ಒಳ್ಳೆಯದು, ಇಲ್ಲಾಂದರೆ ಯಾರ ಗೊತ್ತಿರೋರು ಬಂದು ಸುಮ್ಮನೆ ಮಿಸ್ ಆಗಿ ಬಿದ್ದರೆ ಪ್ರಾಣಕ್ಕೆ ಅಪಾಯ. ಡೆವಲಪ್ ಮಾಡ್ತಾರೆ. ಈ ವಿಡಿಯೋ ಯಾರಾದರೂ ನೋಡಿ ಶೇರ್ ಮಾಡಿ, ನಮ್ಮ ಅಕ್ಕಪಕ್ಕ ಇರೋ ಒಂದು ಟ್ರೆಕ್ಕಿಂಗ್ ಒಂದು ಇದನ್ನು ಉಳಿಸೋಣ. ನೋಡಿ, ತುಂಬ ಚೆನ್ನಾಗಿದೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಇವಾಗ ಇದನ್ನು ಸೇರಿಸ್ಕೊಂಡಿದ್ದಾರೆ. ಕಾರೆ ಗಿಡ. ಎಸ್, ಇನ್ನೂ ಸೀಸನ್ ಇಲ್ಲ, ಇಲ್ಲಾಂದರೆ ಕಾರೆಕಾಯಿ ಇರ್ತಾಯಿತ್ತು.
ಹುಲ್ಲು ಸಕ್ಕತ್ತಾಗಿ ಬೆಳೆದಿದೆ ನೋಡ್ಬೋದು. ಪೀಕ್ಗೆ ಹೋಗೋಣ, ಯಾಕಂದ್ರೆ ಅಲ್ಲೆಲ್ಲ ಗಿಡಗಳು ಹಾಕಿದ್ದಾರೆ, ಅಲ್ಲೆಲ್ಲ ಹೋಗಿರೋ ಸಾಧ್ಯತೆ ಐತೆ. ನಾನು ಹೋಗ್ತೀನಿ. Let's go. ಇದೆಲ್ಲ ಕ್ರಿಶ್ಚಿಯನ್ಸ್ ಗೋದ್ಲಿಗೆ ಕ್ರಿಸ್ಮಸ್ ಟೈಮಲ್ಲಿ ಇದೇ ಹೈಯೆಸ್ಟ್ ಪೀಕ್ ಅನ್ಕೊಂತೀನಿ. ಎಸ್, ಸಾಕಾಗಿದೆ ನೋಡಿ ಸ್ವಾನಗುಡ್ಡ. ನಮ್ಮಪ್ಪ ಹೇಳೋರು, ನಮ್ಮಪ್ಪ ಬಾಲಾಜಿ ಅಂದರೆ ಎಲ್ಲರೂ ಗುರ್ತಿಸ್ತಾರೆ. ಸಕ್ಕತ್ತಾಗಿದೆ ಮಾತಾ. ಗಿಡಗಳೆಲ್ಲ ಹಾಕಿದ್ದಾರೆ, ಇದು ಯಾವ ಗಿಡ ಅಂತ ಗೊತ್ತಿಲ್ಲ. ಆಲದ ಮರ ತಾಯ, ಅದು ರಾಗಿ ಮರ. ರಾಗಿ ಮರ ದೊಡ್ಡದಾಯ್ತಂದ್ರೆ ತುಂಬ ದೊಡ್ಡದಿರುತ್ತೆ, ಬೆಳೆಯುತ್ತೆ. ನಾವು ಇಲ್ಲೇ ತಾನೇ ಇರ್ತೀರಿ, ನೋಡೋಣ ಇನ್ನು ಎಷ್ಟು ವಯಸ್ಸಂತ ಹೊರಗೆ ಇರ್ತೀರೋ ಅದುವರೆಗೂ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀನಿ. ಇದೇ ವಿಡಿಯೋನ ಮತ್ತೆ ಬಂದು ನೋಡ್ತೀನಿ, ಮತ್ತು ನೀವು ಬಂದು ನೋಡಿ. ಬಂದೆ ಅನ್ಎಕ್ಸ್ಪ್ಲೋರ್ಡ್ ಏರಿಯಾ. ಇಲ್ಲಿ ಮಾತ್ರ ಸೂಪರಾಗಿ ಬೆಳೆದಿದೆ. ಈ ರೀತಿ ಎಲ್ಲ ಬೆಂಗಳೂರು ರೋಡ್ ಸೈಡ್ ನೋಡೋಕ್ಕಾಗುತ್ತಾ? ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ತುಂಬ ಧನ್ಯವಾದ ಹೇಳಬೇಕು. ಹಿಂದೆಗಡೆ ನೋಡ್ಬೋದು, ಅದು ಪ್ರೆಸ್ಟೀಜ್ ಗ್ರೂಪ್ ಸಾಂಗ್ ಆಫ್ ಸೌತ್. ನೋಡಿ ಎಲ್ಲಿ ಎಷ್ಟು ಹೈಟ್ ಮಾಡಿದ್ದಾರೆ. ಇದು ಯಾವ ಮರ? ಅಂದರೆ ಡೇಂಜರಸ್ ಇದೆ ಪ್ಲೇಸ್ ಮಾತ್ರ. ನೋಡಿ ಇಲ್ಲಿಂದ ಇಲ್ಲಿಗೆ ಎಷ್ಟು ಗುಂಡಿ ಇದೆ. ಅರೆ ಮಕ್ಕಳನ್ನ ಕರ್ಕೊಂಬರ್ಬೇಡಿ. ಯಾರು ಎಲ್ಲೆಲ್ಲೋ ಹೋಗಿ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದಾರೆ, ನಮ್ಮೂರನ್ನ ನಾವು ಎಕ್ಸ್ಪ್ಲೋರ್ ಮಾಡಬಾರ್ದಾ? ನೋಡಿ ಕರ್ಬೆ, ಎಂತೆಂಥ ಗಿಡಗಳೆಲ್ಲ ಇದೆ. ಸರಿ ಫ್ರೆಂಡ್ಸ್, ನೋಡ್ತಾ ಇರಿ ಹಂಗೆ. ಏನಿದು ರೆಡ್ ಸ್ಟೋನ್ ಯಾರೋ ಪೈಂಟ್ ಬರೆದಿದ್ದಾರೆ.
ಬೇಗುರೆ ಕಾಣಿಸುತ್ತೆ ಇಲ್ಲಿಂದ. ಹೈಯೆಸ್ಟ್ ಪೀಕ್ ಅಂತ ಅಪಾರ್ಟ್ಮೆಂಟ್ಸ್ ಇಲ್ಲ ಅಂತ ಹೇಳಿದಿದ್ರೆ ಆ ಕಡೆ ನಾಗೇಶ್ವರ ದೇವಸ್ಥಾನ, ಬೇಗೂರು ಚರ್ಚು ಎಲ್ಲ ಕಾಣಿಸ್ತಾ ಇತ್ತು. ಮತ್ತು ಅಲ್ಲೊಂದು ಬೆಟ್ಟನೂ ಇದೆ, ನೀನು ಅವಾಗೆ ತೋರಿಸೋದಲ್ಲ, ನೋಡ್ಬೋದು. ಅದು ಎಳೆನಹಳ್ಳಿ ಹತ್ರ ಇರೋದು, ಎಳೆನಹಳ್ಳಿದ ಬೆಟ್ಟ. ಬನ್ನಿ, ಆ ತುದಿಯಿಂದ ಈ ತುದಿವರೆಗೂ ಹೋಗಿ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಕಡೆ ಒಂದು ಲೇಕ್ ಇದೆ ಅಂತ ಹೇಳಿದ್ರು, ಆ ಲೇಕ್ನ ತೋರಿಸ್ಬಿಟ್ಟು ವಿಡಿಯೋ ಎಂಡ್ ಮಾಡ್ತೀನಿ. ಬಂದಿದ್ದೀನಿ ಧೈರ್ಯ ಮಾಡಿಕೊಂಡು. ಏನು ಸೂಪರ್ ಇದೆ ನೋಡಿ. ಬಂದಿದ್ದು ಒಳ್ಳೆ ಕತೆ ಆಯ್ತಲ್ಲ, ಅದರಿಂದ ಯಾರು ಬರ್ತಾನಿಲ್ಲ ಈ ಕಡೆ. ಇವಾಗ ತುಂಬ ಭಯ ಪಟ್ಕೊಂಡು ಇರ್ತಾರೆ, ಯಾಕಂದ್ರೆ ಇದು ತುಂಬ ಫಾರೆಸ್ಟ್ ಏರಿಯಾ ಅಂತ ಮಾಡ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರನೇ ಫಾರೆಸ್ಟ್ ಇದು ಮಾಡ್ಬಿಟ್ರೆ ಆಗುತ್ತೆ. ಚಿರತೆಗಳು ಹೆಂಗೆ ಗೊತ್ತಾಗುತ್ತೆ, ಇದು ಫಾರೆಸ್ಟ್, ಮಿನಿ ಫಾರೆಸ್ಟ್ ಏರಿಯಾ ಅಂತ ಗೊತ್ತಾಗುತ್ತೆ. ಹಾಂ, ಅವ್ರು ನೋಡಿ ಎಷ್ಟು ಧೈರ್ಯ ಮಾಡ್ಕೊಂಡು ಈ ಕಡೆ ಬಂದಿದೆ. ಇಷ್ಟೆಲ್ಲ ಮನೆಗಳು, ಅಪಾರ್ಟ್ಮೆಂಟ್ಸ್ಗಳಿದ್ದು ಈ ಕಡೆ ಬರೋದಕ್ಕೆ. ಯಾಕಂದರೆ ಇದು ಫುಲ್ಲು ಫ್ರೀಯಾಗಿದೆ ಸ್ಪೇಸ್, ಕುದುರೆ ಬೆಟ್ಟಗಳು. ಅದರಿಂದ ಮೇ ಬಿ ಬಂದಿಲ್ಲ. ಆ ಒಂದು ನ್ಯೂಸ್ನ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನೋಡಿ ಹೆಂಗೆ ಕ್ಯಾಪ್ಚರ್ ಮಾಡಿದ್ರು ಅಂತ. ಓ, ಯಾರ ಮಣ್ಣಾಗ ಮುಚ್ತಾರಲ್ಲ ನೋಡಿ, ಎಷ್ಟು ಇದು ಮಾಡಿದ್ದಾರೆ ಅಂದರೆ ಅದಕ್ಕೆ ಥರ್ಮಾಕೋಲ್ ಎಲ್ಲ ಹಾಕಿ ಮುಚ್ತಾ ಇದ್ದಾರೆ. ಆದರೆ ಡೇಂಜರಸ್ ಜಾಗ, ಸ್ವಲ್ಪ ಹುಷಾರಾಗಿ ಓಡಾಡಬೇಕಷ್ಟೆ. ಅದು ಕೆಳಗಡೆ ಹೋಗ್ಬಿಟ್ಟು ತೋರಿಸ್ತೀನಿ ಬನ್ನಿ. ಗಾಡಿ ಬೇರೆ ಆ ಕಡೆ ತುದಿಯಲ್ಲಿ ಹಾಕಿದ್ದೀನಿ. ಮಾರ್ನಿಂಗ್ ಒಂದು ವಾಕಿಗೆ ಬಂದು ಈ ರೀತಿ ಎಕ್ಸ್ಪ್ಲೋರ್ ಮಾಡೋ ಅವಕಾಶ ಸಿಕ್ತು. ಸೇಫ್ ಅಲ್ಲ, ಹುಷಾರಾಗಿ ಇಳಿತೀನಿ.
ಇಷ್ಟವ್ರೆ ದೋಬಿಗಳು. ಇದು ನೋಡಿ ಹೆಂಗೆ ಇಳಿಯೋದು, ಇದನ್ನು ಅಷ್ಟು ಕೆಳಗಡೆ ಇಳಿತೀನಿ. ನೋಡಿ ಯಾವ ರೀತಿ ಸ್ವಲ್ಪ ವೀಡಿಯೋ ಪಾಸ್ ಮಾಡಿಬಿಟ್ಟು ಹಿಡಿದ್ಬಿಟ್ಟು ತೋರಿಸ್ತೀನಿ ರೀ. ಅಣ್ಣ ಕಷ್ಟಪಟ್ರೇನೇ ಅಲ್ವಾ ಎಲ್ಲ ಹಂಗೆ ಕೊಟ್ಬಿಡ್ತಾರ ದೇವರು. ಕಷ್ಟಗಳು ಕೊಟ್ಟೆ ಜೀವನದಲ್ಲಿ ಮುಂದೆ ಬರ್ಸೋದು. ನೋಡಿ ಎಷ್ಟು ಸೂಪರಾಗಿದೆ, ನೀರು ಶೇಖರಣೆ ಆಗಿದೆ. ಆಯ್ತು, ಇದು ಚೆನ್ನಾಗಿದೆ. ಇದು ಲೊಕೇಶನ್ ಬಂದು ಅಕ್ಷಯ್ ನಗರ ಲೇಔಟು ಪಕ್ಕದಲ್ಲಿರೋದು ಸ್ವಾನಗುಡ್ಡ. ಅಲ್ಲಿಂದ ನೀರು ಕೂಡ ಜನಿತದೆ ನೋಡಿ. ಇದೆಲ್ಲ ದೋಬಿಯವರು ವಾಶ್ ಮಾಡೋದಕ್ಕೆ ತಂದಿದ್ದಾರೆ ಬಟ್ಟೆಗಳೆಲ್ಲ ಈ ಏರಿಯಾದಲ್ಲಿ. ಎಲ್ಲಿ ವಾಶ್ ಮಾಡ್ತಾರಂತೆ ಇವಾಗ ಗೊತ್ತಾಯ್ತಾ ದೋಬಿಗಳು ನೋಡಿ, ಫ್ರೀ. ಚೆನ್ನಾಗಿತ್ತು. ಅಲ್ಲೊಂದು ಮರ ನೋಡಿ, ಯಾವುದೇ ಡಿಸ್ಟರ್ಬೆನ್ಸ್ ಇಲ್ದಿರ ಹಿಂಗೆ ಬೆಳೆದಿದೆ. ನೋಡಿ ಈ ರೀತಿ ಗಾಡಿಗಳು ತಗೊಂಬಂದು ಅಲ್ಲಿ ಒಕ್ಕೊತ ಇದ್ದಾರೆ. ನೆಕ್ಸ್ಟು ಮತ್ತೆ ಮೇಲೆ ಹತ್ತೀನಿ, ಹತ್ಬಿಟ್ಟು ಆ ಕಡೆ ಹೋಗೋಣ ಬನ್ನಿ. ನೋಡಿ ಇದೆಲ್ಲ ಫಾರೆಸ್ಟ್ ಏರಿಯಾನೇ. ಮರ ನೋಡಿ ಎಷ್ಟು ವರ್ಷದ ಮರನ.
ಬರೀ ಮರಗಳೇ ತೋರಿಸ್ತಾನೆ ಅನ್ಕೊಂಬೇಡಿ, ನೇಚರ್ನ ತುಂಬ ಇಷ್ಟಪಡ್ತೀನಿ. ಹಸುಗಳಿಗಿಂತ ಜಾಗ ಫುಲ್ ಸಾಕಾಗಿದೆ. ಇದು ಯಾರೋ ಹಾಕಿದ್ದಾರೆ, ಹೆಂಗೆ ತಿಂತ ಇದೆ ನೋಡಿ. ಪ್ಲಾಸ್ಟಿಕಲ್ಲಿ ಹಾಕ್ಬಾರ್ದು ಹಸುಗಳಿಗೆ, ಪ್ಲಾಸ್ಟಿಕಲ್ಲಿ ಹಾಕೋದು ಒಳ್ಳೆಯದಲ್ಲ ನೋಡಿ. ಇಲ್ಲೊಂದು ಗುಹೆ ಇತ್ತು, ಗುಹೆ ಹತ್ರ ಹೋಗೋಣ. ಮರ ಕಡ್ದಾಕ್ಬಿಟ್ಟಾರಲ್ಲಮ್ಮ. ನಾವು ಫಸ್ಟು ಚಿಕ್ಕ ವಯಸ್ಸಲ್ಲಿ ನೋಡ್ತಾಯಿದ್ದೀರಿ ಗುಹೆ, ಅದು ಇವಾಗ ನಿಮಗೆ ತೋರಿಸೋದಕ್ಕೆ ಅದೃಷ್ಟ ಸಿಕ್ಕಿದೆ. ಆ ಗುಹೆ ನೋಡಿದೆ. ಥೈಲ್ಯಾಂಡ್ ಕೇವಲಪ್ಪ ಇದೆಲ್ಲ ಬೇಗೂರ್ ಹತ್ರ ಇರೋದು. ಓಂ ಅಂತ ಬರೆದಿದ್ದಾರೆ, ಆದರೆ ಮಾಡಿರೋದು ಕೆಲಸ ಬೇರೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಇದು ಯಾವುದಾದ್ರೂ ಒಂದು ದೇವಸ್ಥಾನ ಮಾಡಿ ಬೇಕಾದ್ರೆ ಇದನ್ನು ಜನಗಳು ಬರೋ ಥರ ಒಂದು ಸ್ಪಾಟ್ ಮಾಡ್ಬೋದು. ಇದು ಆಕ್ಚುಲಿ ಚೆನ್ನಾಗಿರೋದು. ಓಕೆ, ನೋಡೋಣ ಇದೇನಾದರೂ ಇಂಪ್ರೂವ್ ಆಗುತ್ತಾ. ವೆಯ್ಟ್ ಆ್ಯಂಡ್ ವಾಚ್. ನಾವು ಇವಾಗಿರೋ ಪ್ರಪಂಚದಲ್ಲಿ ಬರೀ ದುಡ್ಡು ಮಾಡೋದನ್ನೇ ನೋಡ್ಕೊಂಡಿರ್ತೀರಿ. ಸೇವ್ ಮಾಡೋಣ, ಅದೇ ರೀತಿ ನಾವು ಎಕ್ಸ್ಪ್ಲೋರ್ ಮಾಡಬೇಕು. ಪ್ಲಸ್ಸು ಫ್ಯಾಮಿಲಿ ಜೊತೆ ಅಲ್ಲಿ ಹೋಗಿ ಬರೀ ಅದು ಖರ್ಚಂತ ಯೋಚನೆ ಮಾಡಬಾರ್ದು ನಾವು. ಅದನ್ನು ಒಂಥರ ನಾವು ಮೆಮೊರೀಸ್ ಕ್ರಿಯೇಟ್ ಮಾಡ್ತೀರಿ. ಫ್ಯಾಮಿಲಿ ಜೊತೆ ನಾವು ಅಲ್ಲಿ ಹೋದರೆ ನೋಡಿಲ್ಲ, ಒಂದು ಪಕ್ಷಿ ಇದೆ, ಜೂಮ್ ಮಾಡಿ ತೋರಿಸ್ತೀನಿ. ಯಾವ ಪಕ್ಷಿ ಅಂತ ಗೊತ್ತಾ ಯಾರಿಗಾದ್ರು? ಅದನ್ನು ಕಂಬರ್ ಕಾಗೆ ಅಂತಾರೆ. ಅಯ್ಯೋ ಉಂಟಾಯ್ತಾ? ಓಕೆ, ಅದನ್ನೆಲ್ಲ ಯಾಕೆ ನಾವು ಡಿಸ್ಟರ್ಬ್ ಮಾಡೋದು? ಅದರ ಪಾಡ್ಗ ಆ ಕಡೆ ಹತ್ತಿ ಈ ಕಡೆಯಿಂದ ಈ ವ್ಲಾಗ್ನ ಕರಿ. ಜನ ಯಾರಿಲ್ಲ ಅಂದರೆ ಫ್ರೀಯಾಗಿ ಮಾತಾಡ್ಬೋದು. ಇವಾಗ ಜನ ಇದ್ದರೆ ಒಂಥರ ಮಾತಾಡ್ತಾರೆ, ಅವರೇ ಡೈಲಾಗ್ ಹೊಡಿತಾರೆ. ಹಾಯ್ ಫ್ರೆಂಡ್ಸ್, ಹೌ ಆರ್ ಯು ಫ್ರೆಂಡ್ಸ್ ಅಂತ. ಅಯ್ಯೋ ಏನಿದು, ಯಾರು ಇಷ್ಟೊಂದು ಬರೀ RMD ಉಟ್ಕ, ಇದೆಲ್ಲ ಒಳ್ಳೇದಲ್ಲ. ಡರ್ಟಿ ಪೀಪಲ್. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ನೋಡಿ, ನೀವು ನೋಡಿದ್ರಾ, ಇದೆಲ್ಲ ನಾವೇನೆ ಹಾಳು ಮಾಡ್ತಾ ಇರೋದು. ಇದು ಆಕ್ಚುಲಿ ಚೆನ್ನಾಗಿರೋದು. ನೋಡಿ, ತುಂಬ ಮನ್ಸಿಗೆ ನೋವಾಗುತ್ತೆ. ತಗೊಂಬಂದು ಹಿಂಗೆ ಬಿಸಾಕಿದರೆ. ಯಾವುದೋ ಬರ್ಡೇ ಪಾರ್ಟಿ ಮಾಡಿ ಇಷ್ಟೆಲ್ಲ ಸಿಗರೇಟು, ಪಾನ್ ಪರಾಗು, ಇದನ್ನು ರೆಕಮೆಂಡ್ ಮಾಡೋದಿಲ್ಲ. ಥ್ಯಾಂಕ್ ಯು.
ನೇಚರ್ ವ್ಯೂ ನೋಡಿದ್ದೀರ ಅನ್ಕೊತೀನಿ. ಒಂದು ದೊಡ್ಡ ವಾಕ ಆದಂಗೆ ಆಯಿತು. ಮಾರ್ನಿಂಗ್ ವಾಕ್ ಮಾಡಿ ಹೋಗೋಣ. ಇದೆಲ್ಲ ದಾರಿ ಇತ್ತಲ್ಲ, ಇದೆಲ್ಲ ನೋಡಿದೆ. ಇಲ್ಲೇ ಮತ್ತೆ ಮೇಲೆ ಹತ್ತೀನಿ. ಇಲ್ಲಿಂದ ಮತ್ತೆ ಮೇಲೆ ಹತ್ಬಿಟ್ಟು ಗಾಡಿ ಹತ್ರ ಹೋಗ್ತೀವಿ. ಗಾಡಿ ಅಲ್ಲಿದೆ. ಹುಳಗಳೆಲ್ಲ ಐತಲ್ಲಮ್ಮ, ಬುರ್ರ ಅಂತಿದೆ. ಫಸ್ಟ್ ಇಲ್ಲಿಂದ ಬೇಗೂರ್ಗೂ ನಡ್ಕೊಂಡು ಹೋಗ್ತಾ ಇದ್ದೆ ಚಿಕ್ಕ ವಯಸ್ಸಲ್ಲಿರೋವಾಗ. ಹಸುಗಳು ನಮ್ಮ ತಂದೆ ಇಲ್ಲೇ ಹಸು ಮೇಯಿಸ್ತಾ ಇದ್ದಿದ್ದು. ಸ್ಕೂಲ್ ಮುಗಿಸ್ಕೊಂಡು ಈ ಕಡೆ ಬರ್ತಾಯಿದೆ. ಆದರೆ ಇದ್ರ ಮೇಲೆ ಇನ್ನೂ ಹತ್ತಿಲ್ಲ. ಅಲ್ಲಿ ಅಕ್ಷಯ ನಗರ ಅಲ್ಲಿ ಲೇಕ್ ಇದೆಯಲ್ಲ, ಅಲ್ಲಿತ್ತು ನಮ್ಮ ಒಂದು ಹೊಲ. ಅದನ್ನೆಲ್ಲ ಆವಾಗ ಮಾರ್ಬಿಟ್ರು. ಬಿಡ್ತಾರ ಇಟ್ಕೊಳ್ಳೋಕ್ಕೆ ಕಮಿಷನ್ ದುಡ್ಡಿಗೆ ಮಾರಿಸ್ಬಿಟ್ರು. ನೋಡಿ ಹಿಂಗಿದೆ, ಆ ಕಡೆ ತೋರಿಸ್ತೇನೆ. ಅವಾಗ ಮೇಲೆ ಬಂದಾಗ ದಾರಿ ನೋಡಿಕೊಂಡೆ, ಅದಕ್ಕೆ ಈ ಕಡೆ ಬಂದೆ. ಇವಾಗ ಸ್ವಲ್ಪ ಎಲ್ಲರ ಮುಂದೆ ಮಾತಾಡೋಕ್ಕೆ ನಾಚಿಕೆ. ಆ ನಾಚಿಕೆನ ಬಿಟ್ರೇ ನಾವು ಎಲ್ಲದರಲ್ಲೂ ಮುಂದೆ ಬರೋಕ್ಕೆ ಸಾಧ್ಯ. ಧೈರ್ಯ ಇರಬೇಕು. ಯಾರು ಏನಂತಾರಂತ ನಾವು ಯೋಚನೆ ಮಾಡಬಾರ್ದಲ್ಲ. ದಾರಿ ಇದೆಯಾ, ಹಂಗೆ ಹೋಗ್ತಾ ಇರಬೇಕು. ಅವಾಗೆ ನೋಡಿದ್ದೀರ ಅನ್ಕೊತೀನಿ ಇದೆಲ್ಲ. ಮತ್ತೆ ಹಂಗೆ ಹೋಗ್ಬೇಕು ಅನ್ಕೊತೀನಿ. ಸುಸ್ತಾಗೈತೆ. ಒಂದೆರಡು ನಿಮಿಷ ಬ್ರೇಕ್. ಅಲ್ಲಿ ಇವಾಗ ಕೆಳಗಡೆಯಿಂದ ಹತ್ಕೊಂಡ್ಬಂದಿದ್ದ ಜಾಗ, ನಾನು ಹಿಂಗೆ ಹೋಗ್ತಾಯಿದ್ದೀನಿ. ಅದನ್ನು ಬಿಟ್ಟು ರೈಟನ್ನು ತೊಗೊಂಡು ಸ್ಟ್ರೈಟಾಗಿ ಮನೆಗೆ ಹೋಗ. ಕನ್ಫ್ಯೂಸ್ ಆಗ್ತೈತಲ್ಲಪ್ಪ. ಹಾಂ, ಇಲ್ಲಿ ಶೋ ಗಿಡಗಳೆಲ್ಲ ಇದೆ. ಏನು ಗಿಡ ಅಂತ ಗೊತ್ತಿಲ್ವೇ? ಅಲ್ಲೊಂದು ಗ್ರೀನ್ ಕಲರ್ ಶೋ ಗಿಡ ಇದೆ. ಓಕೆ, ಹಾಗೆ ಕೊನೆಯಲ್ಲಿ ಹೋಗಿ ವ್ಲಾಗ್ನ ಎಂಡ್ ಮಾಡ್ತೀನಿ.
ತುಂಬ ಥ್ಯಾಂಕ್ಸ್ ನೋಡಿದ್ದಕ್ಕೆ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇದೇ ಥರ ನಾನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ. ತುಂಬ ಥ್ಯಾಂಕ್ ಯು, ಧನ್ಯವಾದಗಳು. ನೋಡಿ, ಸರ್ಪ್ರೈಸ್ ಆಗ್ತೀರಾ, ಡಿಸ್ಟರ್ಬ್ ಮಾಡಬಾರ್ದು, ಐ ಆಮ್ ಸಾರಿ. ಇದು ಗುಬ್ಬಚ್ಚಿ ಗೂಡು. ನೀರಲ್ಲಿ 3 ಮೊಟ್ಟೆ ಇಟ್ಟಿದೆ. ಅಯ್ಯೋ, ಒಂದು ಮರಿ ಕೂಡ ಆಗಿದೆ. ಮೇಲೆ ಎತ್ಕೊಂಬಂದಿದ್ದೆ ರೂಟ್ನ, ಹಿಂಗೆ ಮತ್ತೆ ಮೇಲೆ ಹೋಗಿ ರೋಡೇ ಸಿಕ್ಕಿದ್ದಿಲ್ಲ. ರೋಡ್ ಕಾಣಿಸ್ತೀರಾ? ಮತ್ತು ಅಲ್ಲೊಂದು ಗುಬ್ಬಚ್ಚಿ ಗೂಡು, ಗುಬ್ಬಚ್ಚಿ ಇಲ್ಲ, ಅದು ಚಿಕ್ಕದು ಸ್ಪ್ಯಾರೋನೂ ಅಲ್ಲ, ಸಾರಿ, ಒಂದು ಚಿಕ್ಕ ಪಕ್ಷಿದ ಗೂಡು ನೋಡಿಕೊಂಡು ಮೇಲೆ ಹೋಗಿದ್ದಕ್ಕೆ ಅದೊಂದು ಸಿಕ್ತು. ಆ ಕಡೆಯಿಂದ ಇಳ್ಕೊಂಡು ಈ ಕಡೆ ಮೇಲೆ ಹತ್ತಿ ಮತ್ತೆ ಮೇಲೆ ಹೋಗಿದ್ದೀನಿ. ಈ ಕಡೆ ಎಕ್ಸಿಟ್ ಮಾಡಬೇಕಾಗಿತ್ತು. ನೋಡಿ, ಇದೇ ರೂಟು. ಮತ್ತು ಈ ರೋಡ್ನ ಕ್ರಾಸ್ ಮಾಡಿ ನಿಮಗೆಲ್ಲರಿಗೂ ಮೇಲ್ಗಡೆಯಿಂದ ಬಾಯ್ ಹೇಳಿದ್ದೀನಿ. ಎಲ್ಲರಿಗೂ ಬಾಯ್. ಮತ್ತು ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಸ್ಮಾಲ್ ಎಫರ್ಟ್ಗೆ ನಿಮ್ಮ ಪ್ರೋತ್ಸಾಹ ಇರಲಿ. ಥ್ಯಾಂಕ್ ಯು. ಓಕೆ ಫ್ರೆಂಡ್ಸ್, ಈ ಅನ್ಎಕ್ಸ್ಪ್ಲೋರ್ಡ್ ಏರಿಯಾನ ನೋಡಿ ನೀವು ಖುಷಿ ಪಟ್ಟಿದ್ದೀರಾ ಅನ್ಕೊತೀನಿ. ಇಷ್ಟೊತ್ತು ನೋಡಿ ಖುಷಿ ಪಟ್ಟಿದ್ದಕ್ಕೆ. ಮತ್ತು ನೀವು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ತುಂಬ ಥ್ಯಾಂಕ್ಸ್. ಬಾಯ್.